ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ. ಹಿಂದಿನ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಇದು. ಹಿಂದಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಕಳಸದಲ್ಲಿ ಯಾವ್ಯಾವ ವಸ್ತು ಹಾಕಿದೆ ಏನು ಅಂತ ತೋರಿಸಿ, ದೀಪದಲ್ಲಿ ಜಾವತ್ ಪೌಡರ್ ಹಾಕಿದ್ನಲ್ಲ ಅಲ್ಲಿವರೆಗೂ ಶೂಟ್ ಆಗಿತ್ತು. ಇನ್ನ ಅಲ್ಲಿಂದ ನೋಡ್ತಾ ಇರ್ಬೋದು ಅಮ್ಮನವ್ರಿಗೆ ಹೂವು ಮುಡಿಸ್ತಾ ಇದ್ದೀನಿ. ಏನೇನು ಹೂವು ಇದಾವೆ ಅಂತ ಹೇಳಿದ್ರೆ ನಮ್ಮನೆ ಹತ್ರನೇ ಬಿಟ್ಟಿರೋಂತ ಇದು ಶಾವಂತಿಗೆ ಹೂವು, ಮತ್ತೆ ಇದು ಗುಲಾಬಿ ಹೂವು, ಮತ್ತೆ ನಮ್ಮ ಮನೆಯವರು ಮಲ್ಲಿಗೆ ಮತ್ತೆ ಕನಕಾಂಬರ ಮಾರ್ಕೆಟ್ ಅಲ್ಲಿ ತಗೊಬಂದಿದ್ದಾರೆ. ಈ ಹೂವು ಬಂದ್ಬಿಟ್ಟು ನಮ್ಮ ಮಾವರ ಹೊಲದಲ್ಲೇನೆ ಇಸ್ಕೊಂಡಿರೋಂಥದ್ದು. ಮತ್ತೆ ಚಾಂದಿನಿ ಹೂವು ಅಂತ ಚಿಕ್ಕ ಹೂವು ಏನು ಹೇಳಿದಾವೆ ನಮ್ಮ ಮನೆ ಹಿಂದೆ ನಮ್ಮ ಮನೆಯವರು ಇದ್ರಲ್ಲ ಅವ್ರ ದೊಡ್ಡಪ್ಪನ ಮಗ ಅವರು ಹಾಕಿರೋಂಥದ್ದು. ಅವ್ರ ಹತ್ರನೂ ಕೂಡ ಹೋಗ್ಬಿಟ್ಟು ಇಸ್ಕೊಂಬಂದಿದ್ದೆ. ತುಂಬಾ ಚೆನ್ನಾಗಿ ಇದಾವೆ ಹೂಗಳು ಮಾತ್ರ. ಒಂದು 3 ಥರ ಹೂಗಳು ಇಡ್ತಾ ಇದ್ದೀನಿ ಅಮ್ಮನವ್ರಿಗೆ. ಕನಕಾಂಬರ, ಮಲ್ಲಿಗೆ, ಇದು ಶಾವಂತಿಗೆ ಗುಂಪಿಗೆ ಸೇರಿದ್ದಾಗಿರುತ್ತೆ. ಇನ್ನು ರೋಸು ಅಂದರೆ ಗುಲಾಬಿ ನಮ್ಮ ಮನೆ ಹತ್ರ ಏನಿದ್ದಾವೆ ಅದೇನೆ. ಇವಾಗ ಕಳಸಕ್ಕೆ ಇಡೋಂಥ ಕಾಯಿ ಬಿಟ್ಬಿಟ್ಟು ಇನ್ನೂ 2 ಕಾಯಿ ಎಕ್ಸ್ಟ್ರಾ. ಒಂದೇನಪ್ಪ ಅಂತ ಹೇಳಿದ್ರೆ ಅಮ್ಮನವ್ರಿಗೆ ಒಡ್ಸೋಕ್ಕಂತ ಹೇಳ್ಬಿಟ್ಟು ಒಂದು ಮಡ್ಲಕ್ಕಿ ಜೊತೆ ಎಲ್ಲ ಇಟ್ಟಿರ್ತೀವಲ್ಲ ಅದು. ನಾನು ಬಂದು ಮಡ್ಲಕ್ಕಿ ಏನು ಇವಾಗ ಇಡ್ತಾ ಇಲ್ಲ, ಮಧ್ಯಾಹ್ನ ಪೂಜೆ ಅಷ್ಟೊತ್ತಿಗೆ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು. ಯಾಕಂದರೆ ಇವಾಗ ಕಳಸ ಇಟ್ಟಿರೋದಾಗಿರ್ಬೋದು, ಇದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದಾಗಿರ್ಬೋದು, ಪೂಜೆ ಎಲ್ಲ ಬೇಗ ಆಗಬೇಕಲ್ಲ, ಇನ್ನೂ ಟೈಮ್ ಇರುತ್ತೆ ಮಡ್ಲಕ್ಕಿ ಇಡೋದಕ್ಕಾಗಿರ್ಬೋದು, ಮತ್ತು ಬೇರೆ ನೈವೇದ್ಯ ಮಾಡೋಕ್ಕಾಗಿರ್ಬೋದು. ಹಾಗಾಗಿ ನಾನು ಹಾಲು ಈ ಸತಿ ನನಗೆ ಹಾಲು ಸಿಕ್ಕಿಲ್ಲ. ಫಸ್ಟ್ನೇ ಪೂಜೆನೇ ಹಾಲು ಇಟ್ಬಿಟ್ಟು ಪೂಜೆ ಮಾಡ್ತಿದ್ದೆ. ಬಟ್ ಹಾಲು ಇಲ್ಲದೆ ಇರೋದಕ್ಕೆ ರಾತ್ರಿ ಏನು ರವೆ ಉಂಡೆ, ಕರ್ಜಿಕಾಯಿ, ಗಾರ್ಗೆ ಈ ಥರ ಏನು ಮಾಡಿದೆ ಅದೇ ನೈವೇದ್ಯ ಅಮ್ಮನವ್ರಿಗೆ ಹಣ್ಣುಗಳು ಇಟ್ಬಿಟ್ಟು ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಇನ್ನು ಮಧ್ಯಾಹ್ನ ಇಲ್ಲ ಸಂಜೆ ಸಜ್ಜಿಗೆ ಮತ್ತು ಚಿತ್ರಾನ್ನ ಇವೆರಡನ್ನೂ ಮಾಡಿಬಿಟ್ಟು ಅಮ್ಮನವ್ರಿಗೆ ಇನ್ನೊಂದು ಸರಿ ಅಷ್ಟೋತ್ತರಗಳನ್ನ ಪಠಿಸ್ತಾ ಅಮ್ಮನವ್ರಿಗೆ ಆರಾಧನೆ ಮಾಡೋ ಅಂಥದ್ದು. ಇದೇ ಥರ ನಾನು ಪ್ರತಿ ವರ್ಷವೂ ಮಾಡ್ಕೊಂಡು ಬಂದಿರೋ ಅಂಥದ್ದು. ಈ ವರ್ಷವೂ ಕೂಡ ಹೀಗೆ ಆಗಿರುತ್ತೆ. ಅಂದರೆ ಹಿಂದಿನ ವರ್ಷಗಳಲ್ಲಿ ಮಾಡುವಾಗ ಈ ಥರ ಹಿಂಗೆ ಮಾಡ್ತಿದ್ದೆ ಏನೇನು ಅಂತ ಹೇಳಿದ್ದಿಲ್ಲ, ಬಟ್ ಈ ವರ್ಷ ಹೇಳ್ತಾ ಇದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಇವಾಗ ಏನು ಬಳೆ ತಂದಿದ್ದೀವಿ. ಮುತ್ತೈದೆಯರಿಗೆ ಒಂದು 5 ಜನಕ್ಕೆ ಬಾಳೆಹಣ್ಣು, ಬಳೆ ಮತ್ತು ಎಲೆ ಅಡಿಕೆ ಇಷ್ಟೇ ಕೊಡೋಕ್ಕೆ ಸಾಧ್ಯ ನನ್ನ ಕೈಲಿ. ಹಾಗಾಗಿ ನನ್ನ ಶಕ್ತಿ ಅನುಸಾರ ಇಷ್ಟೇ ಆಗೋದು ಅಂತ ಹೇಳ್ಬೋದು ಇಟ್ಟಿದ್ದೀನಿ ಅಮ್ಮನವ್ರ ಮುಂದೆ. ಇನ್ನು ವಿನು ಬಂದುಬಿಟ್ಟು ಸಂಜೆ ಬರ್ತಾಳೆ. ವಿನು ಬಂದಾಗ ಅವಳ ಹತ್ರನೂ ಕೂಡ ಪೂಜೆ ಮಾಡಿಸ್ಬೇಕು. ಇನ್ನು ಮಧುರ, ವೇದು, ಪಾಪು ಎಲ್ಲ ಆರತಿ ಎಲ್ಲ ಮಾಡ್ತಾರೆ. ಇನ್ನೇನು ಇವಾಗ ವಿನು ಬಂದಾಗ ವಿನು ಜೊತೆ ಪೂಜೆ ಮಾಡೋಂಥದ್ದು. ಮನೆಯಲ್ಲಿ ಒಬ್ಬರಿಲ್ಲ ಅಂತಂದ್ರೂ ತುಂಬ ಅಂದರೆ ತುಂಬ ಬೇಜಾರು, ನೋವಾಗುತ್ತೆ ಈ ಥರ ಹಬ್ಬಗಳಲ್ಲಿ. ಹಬ್ಬ ಅನ್ನೋದಕ್ಕಿಂತಲೂ ಇದು ಒಂದು ವ್ರತ ಅಂತಲೇ ಹೇಳ್ಬೋದು. ಇದು ಇತ್ತೀಚೆಗೆ ಹಬ್ಬದ ಥರ ಇದಾಗೋಗಿದೆ. ಇನ್ನು ಅಮ್ಮನವ್ರಿಗೆ ಕಂಕಣ ಕಟ್ಟೋದು ಮರ್ತಿದ್ದೆ, ನೋಡ್ತಾ ಇರ್ಬೋದು. ಇವಾಗ ಕಂಕಣ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಫಸ್ಟ್ ಪೂಜೆ ಅಂತಂದರೆ ಎಲ್ಲಾನು ಇರಬೇಕಲ್ವ. ಹಾಗಾಗಿ ಇವಾಗ ಪೂಜೆ ಮಾಡೋ ಅಷ್ಟರಲ್ಲಿ ಅಮ್ಮನವ್ರಿಗೆ ಕಂಕಣ ಕಟ್ಟೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಬಳೆ ಬಂದುಬಿಟ್ಟು ಇನ್ನು ಬಳೆ ಮಲ್ಲಾರ ಏನಿದೆ ಅದನ್ನು ಹೊಡಿಸ್ಬಿಟ್ಟು ಅಮ್ಮನವ್ರಿಗೆ ಹಾಕುವಂಥದ್ದು. ಅದಕ್ಕಿಂತಲೂ ಮುಂಚೆ ಇದು ಅರಳಿಂದೆಲ್ಲ ಬರುತ್ತಲ್ಲ ಆರ್ಟಿಫಿಷಿಯಲ್ ಬಳೆನೇ ಹಾಕಿದ್ದೀನಿ. ಇದನ್ನ ಓಪನ್ ಮಾಡಿದ್ಮೇಲೆ ಪೂಜೆ ಎಲ್ಲ ಆದಮೇಲೆ ಓಪನ್ ಮಾಡಿ ಅಮ್ಮನವ್ರಿಗೆ ಫಸ್ಟ್ ಹಾಕಿ ಆಮೇಲೆ ನಾನು ಮತ್ತು ಮಧುರ ಹಾಕ್ಕೊಂಡು ಸಂಜೆ ಟೈಮು ಮುತ್ತೈದೆಯರು ಬಂದಾಗ ಕೊಡುವಂಥದ್ದು. ಇನ್ನು ನೋಡ್ತಾ ಇರ್ಬೋದು ಅಮ್ಮನವ್ರ ಕೈಗೇನೆ ಕಟ್ಟೋಣ ಅಂತ ಕಟ್ತಾ ಇದ್ದೀನಿ. ಇನ್ನು ಅಮ್ಮನವರು ಕಳಸ ಸ್ಥಾಪನೆ ಮಾಡಿರೋದಷ್ಟೇ. ಪೂಜೆ ಎಲ್ಲಾನು ಮಾಡ್ತೀನಿ. ಬಟ್ ಇಲ್ಲಿ ಕುಂಕುಮಾರ್ಚನೆ ಆಗಿರ್ಬೋದು, ಹಾಲಾಭಿಷೇಕ ಆಗಿರ್ಬೋದು, ಈ ಥರ ಹಣ್ಣಿನ ಅರ್ಚನೆ ಆಗಿರ್ಬೋದು, ಈ ಥರ ಎಲ್ಲ ಮಾಡೋ ಅಂಥದ್ದೆಲ್ಲ ಇಲ್ಲೇನೆ. ಫೋಟೋ ಮತ್ತು ಒಂದು ಬುಕ್ ಏನು ಇಟ್ಟಿದ್ದೀನಿ ಅದ್ರ ಪಕ್ಕದಲ್ಲಿ ಮರ ಇಟ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತೀನಿ. ಆಮೇಲೆ ಇನ್ನು ಇವಾಗ ಬೇಗ ಸ್ವಲ್ಪ ಪೂಜೆಗೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಪೂಜೆ ಮಾಡ್ಕೊಳ್ಳೋಣ ಅಂತ ಇವಾಗ ಬಂದು ಟೈಮ್ ಬಂದು 5:15 ಆಗಿದೆ. ಇನ್ನೇನು 6 ಗಂಟೆ ಹತ್ತತ್ರ ಅಂತ ಅಂದ್ಕೊಂಡಿದ್ದೀನಿ. ಸರಿಯಾಗಿ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಇನ್ನು ಪೂಜೆ ಒಂದಾಯಿತು ಅಪ್ಪ ಅಂತ ಹೇಳಿದರೆ ಮತ್ತೆ ಮಧ್ಯಾಹ್ನ ಸಂಜೆ 8 ಗಂಟೆ ಯಾವ ಟೈಮಲ್ಲಿ ಪೂಜೆ ಚೆನ್ನಾಗಿರುತ್ತೋ ಆ ಟೈಮಲ್ಲಿ ಉಳಿದಿರೋ ಅಂಥ ಪೂಜೆ ಎಲ್ಲ ಮಾಡ್ಕೊತೀನಿ. ಇವಾಗ ಫಸ್ಟು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಇನ್ನು ಪೂಜೆ ಮಾಡಿರೋ ಅಂಥದ್ದು ನನಗೆ ಯಾಕೋ ಇಷ್ಟ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ. ಫಸ್ಟ್ ಬಂದುಬಿಟ್ಟು ಗಣಪತಿ ಪೂಜೆ ಮಾಡ್ಕೊಳ್ಳೋ ಅಂಥದ್ದು. ನೋಡ್ತಾ ಇರ್ಬೋದು ಅಮ್ಮನವ್ರ ಪಕ್ಕದಲ್ಲಿ ಚಿಕ್ಕ ಗಣಪತಿ ಮೂರ್ತಿ ಕೂರಿಸಿದ್ದೀನಿ. ಹೇಳ್ಬೇಕಪ್ಪ ಅಂತಂದರೆ ಈ ಥರ ಗಣಪತಿ ಮೂರ್ತಿ ಇಟ್ಟು ಪೂಜೆ ಮಾಡೋದಕ್ಕಿಂತಲೂ ಇದೇನಪ್ಪ ಅರಶಿನದ ಉಂಡೆ ಇರುತ್ತಲ್ಲ ಅದನ್ನು ಮಾಡಿಬಿಟ್ಟು ಎಲೆ ಮೇಲೆ ಇಟ್ಟು ಸ್ಟಾರ್ಟಿಂಗಿಂದ ಅಲ್ಲಿಂದ ಪೂಜೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ನನಗೆ ಸ್ವಲ್ಪ ಲೇಟ್ ಆಯಿತು ಮತ್ತು ಟೈಮು ಕೂಡ ಆಗೋಗ್ಬಿಡ್ತು ಅಂತ ಹೇಳ್ಬಿಟ್ಟು ಇನ್ನು ಪೂಜೆ ಎಲ್ಲ ಮುಗಿಸಿದ್ದೀನಿ. ಗಣಪತಿನ ನೋಡ್ತಾ ಇರ್ಬೋದು ಪಕ್ಕದಲ್ಲೇ ಕೂರಿಸಿದ್ದೀನಿ. ಇನ್ನು ಹಣ್ಣು ಮತ್ತು ತಿಂಡಿ ಐಟಮ್ ಎಲ್ಲ ಇಟ್ಬಿಟ್ಟು ಚಕ್ಲಿ ಒಂದು ನಮ್ಮ ಮನೆಯವ್ರು ತೊಗೊಂಬಂದಿದ್ರು. ಏನೋ ಎಲ್ಲ ದೇವ್ರಿಗೆ ಸೇರಿದ್ದು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಕಳಸಕ್ಕೆ ಹಾಕಿರೋಂಥ ಗೋಮತಿ ಚಕ್ರ ಮತ್ತು ಕವಡೆ ಅವನ್ನೆಲ್ಲ ಬಿಟ್ಟು ಪೂಜೆ ಮಾಡೋದಕ್ಕೂ ಅಂತಲೂ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಕ್ಸ್ಟ್ರಾ.
ತಂದಿರೋ ಅಂಥವು ಕಮಲಾಕ್ಷಿ ಬೀಜ ಅವನ್ನ ಕೆಳಗಡೆ ಮರದಲ್ಲಿ ಇಟ್ಬಿಟ್ಟು ಆಮೇಲೆ ಪೂಜೆ ಮಾಡಬೇಕು. ಇವಾಗ ಸದ್ಯಕ್ಕೆ ಒಂದು ಇದರಲ್ಲಿ ಹಾಕ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡಿದ್ದೀನಿ. ಮತ್ತು ಇಷ್ಟು ಐಟಮು ನಾನು ಅಮ್ಮನವ್ರಿಗೆ ಪ್ರಸಾದ ರೂಪದಲ್ಲಿ ಮಾಡಿರೋವಂಥದ್ದು. ಯಾವುದೇ ಕಾರಣಕ್ಕೂ ಜಾವತ್ ಪೌಡರ್ ಮಾತ್ರ ಮರೆಯೋಕ್ಕೆ ಹೋಗ್ಬಿಟ್ರಿ. ಲಕ್ಷ್ಮೀ ಪೂಜೆ ಮಾಡೋ ಅಂಥವ್ರು ಅದನ್ನು ಪೂಜೆ ಆಗೋ ಮುಂದ್ಗಡೆ ದೀಪದಲ್ಲಿ ಸ್ವಲ್ಪ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿ ಸ್ಮೆಲ್, ಅದು ಒಳ್ಳೆ ಸ್ಮೆಲ್ ಕೊಡುತ್ತೆ. ನಾನು ಮೊದಲು ಸ್ಟಾರ್ಟಿಂಗಲ್ಲಿ ಈ ಫೋಟೋ ಮತ್ತು ಒಂದು ಅಮ್ಮನವರ ಮೂರ್ತಿ ಬಿಟ್ಟರೆ ಬುಕ್ಕು ಅಷ್ಟು ಬಿಟ್ಟರೆ ಇನ್ನೇನು ಇದ್ದಿಲ್ಲ. ಇನ್ನು ಹೊರಗಡೆ ಬಂದರೆ ಇವತ್ತಿನ ದಿನ ಈ ರೀತಿ ರಂಗೋಲಿ ಹಾಕ್ಕೊಂಡಿದ್ದೀನಿ. ಮೇಲೆ ತೋರಣನೂ ಕೂಡ ಕಟ್ಟಿದ್ದೀನಿ. ವಿಡಿಯೋ ಶೂಟ್ ಆಗಿಲ್ಲ, ಏನು ಮಾಡೋದು, ಇರಲಿ ಅಂತ ಹೇಳ್ಬಿಟ್ಟು ಇವಾಗ ಸದ್ಯಕ್ಕೆ ಈ ರೀತಿ ಪೂಜೆ ಮಾಡ್ಕೊಂಡಿದ್ದೀನಿ. ಆಮೇಲೆ ಇವಾಗ ಏನು ಫೋಟೋನೆಲ್ಲ ಸುಮ್ಮನೆ ಹಲಗೆ ಮೇಲೆ ಇಟ್ಟಿದ್ದೀನಲ್ಲ ಅದನ್ನೆಲ್ಲ ಮರದಲ್ಲಿ ಇಟ್ಬಿಟ್ಟು ಸಂಜೆ ಅಲ್ಲ, ಇನ್ನೊಂದು ಸ್ವಲ್ಪ ಬಿಟ್ಟು 8-7 ಗಂಟೆ ಆ ಥರ ಆಗುತ್ತಲ್ಲ ಆವಾಗ ಪೂಜೆ ಮಾಡ್ಕೊತೀನಿ. ಇವಾಗ ಅವಸರದಲ್ಲೇ ಈ ರೀತಿ ಪೂಜೆ ಮಾಡಿದ್ದೀನಿ. ಏನಾದರೂ ಒಂದು ತಪ್ಪಿದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಇನ್ನು ನೋಡ್ತಾ ಇರ್ಬೋದು ಸೀರೆನೂ ಕೂಡ ಸೀರೆ ಹಾಕ್ಕೊಂಡು ಪೂಜೆ ಮಾಡಬೇಕು ಅಂತಿದೆ, ಬಟ್ ಟೈಮ್ ಆಗಲಿಲ್ಲ. ಹಾಗಾಗಿ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಮಾಡಿಕೊಂಡು ಆಮೇಲೆ ಇನ್ನೊಂದು ಸರಿ ಪೂಜೆ ನಾನು ಹಬ್ಬದಲ್ಲಿ 3 ಟೈಮು ಪೂಜೆ ಮಾಡೋಂಥದ್ದು. ಹಂಗಾಗಿ ಇನ್ನೊಂದು ಸರಿ ಪೂಜೆ ಮಾಡೋಷ್ಟರಲ್ಲಿ ಸೀರೆ ಹಾಕ್ಕೊಂಡ್ರಾಯ್ತು ಅಂತ ಹೇಳ್ಬಿಟ್ಟು ಇವಾಗ ಸೀರೆ ಎಲ್ಲ ಹಾಕ್ಕೊಂಡು ಅಮ್ಮನವ್ರ ಮುಂದೆ ಒಂದು ಸ್ವಲ್ಪ ಅಲಂಕಾರ ಮಾಡಿಕೊಂಡು ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಮಾಡ್ತಾ ರೀಲ್ಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇನ್ನು ವೇದ ಪಾಪದಂತೂ ಇಷ್ಟೆಲ್ಲ ಐಟಮು ಮತ್ತು ತಿಂಡಿ ಎಲ್ಲ ನೋಡಿಬಿಟ್ಟು ಫುಲ್ ಖುಷಿ. ಇವಾಗ ಬಂದುಬಿಟ್ಟು ನಮ್ಮ ಊರಲ್ಲೇ ದೇವಸ್ಥಾನ ಇತ್ತಲ್ಲ ಅಲ್ಲಿಗೂ ಕೂಡ ಹೋಗಿ ಬರಬೇಕು. ನಮ್ಮ ಮನೆಯವರು ಹೋಗಿದ್ರು ಹೋದ್ವಾರ, ಆವಾಗ ಬಾಗ್ಲು ಹಾಕಿತ್ತಂತೆ. ಒಂದು ಸ್ವಲ್ಪ ಲೇಟಾಗಿ ಹೋಗಿದ್ದಾರೆ. ಇವತ್ತಾದರೂ ಹೋಗ್ಬಿಟ್ಟು ಹಬ್ಬದ ದಿನ ಹಣ್ಣು ಕಾಯಿ ಮಾಡಿಸ್ಕೊಬರೋಣ ಅಂತ ಹೊರಟಿದ್ದೀವಿ. ಇನ್ನು ನಮ್ಮ ಮನೆಯವ್ರ ಜೊತೆ ಪೂಜೆ ಎಲ್ಲ ಮಾಡೋಣ ಅಂತ ಬಂದಿದ್ದೀನಿ. ಆವಾಗಲೇ ಆರತಿ ಏನೂ ಮಾಡಿರಲಿಲ್ಲ. ಇವಾಗ ಅವ್ರಿಗೂ ಕೂಡ ಅವ್ರದ್ದು ಸ್ನಾನ ಆಗಿ ಫ್ರೆಶ್ ಅಪ್ ಆಗಿದ್ದಾರೆ. ಆವಾಗ ಪೂಜೆ ಮಾಡಿದಾಗ 5:15 ನಮ್ಮ ಮನೆಯವ್ರು ಇನ್ನೂ ಎದ್ದಿರಲಿಲ್ಲ. ಇವಾಗ ಅವ್ರು ಎದ್ಮೇಲೆ ಅವ್ರದ್ದು ಸ್ನಾನ ಎಲ್ಲ ಆಯಿತು. ಇನ್ನು ನಾನು ನಮ್ಮ ಮನೆಯವರು, ನನ್ನ ಮಗಳು ಎಲ್ಲರೂ ರೆಡಿ ಮಾಡಿಬಿಟ್ಟು ಅಮ್ಮನವ್ರಿಗೆ ಆರತಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ. ಇನ್ನು ಆವಾಗಲೇ ಕಂಕಣ ಕಟ್ಟೇನೆ ಪೂಜೆ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ಟು ಅವ್ರು ಎದ್ದಿರಲಿಲ್ವಲ್ಲ, ಹೆಂಗೋ ಕಳಸ ಸ್ಥಾಪನೆ ಮಾಡಿದ್ದೀನಿ ಪೂಜೆ ಆಗಲಿ ಅಂತ ಹೇಳ್ಬಿಟ್ಟು ಅವಾಗ ಮಾಡಿದ್ದೆ. ಇನ್ನು ನಮ್ಮ ಮನೆಯವ್ರಿಗೆ ಅಕ್ಷತೆ ಕೊಟ್ಬಿಟ್ಟು ಅವರಿಗೆ ಕಂಕಣ ಕಟ್ಟಿ ಅವ್ರ ಹತ್ರ ನಾನು ಕಂಕಣ ಕಟ್ಟಿಸ್ಕೊಂಡು ಇವಾಗ ಪೂಜೆ ಆರತಿ ಎಲ್ಲನೂ ಮಾಡಬೇಕು. ಇನ್ನು ವೇದ ಪಾಪನು ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದಾನೆ. 9 ಗಂಟೆಗೆ ಎಲ್ಲರೂ ಫ್ರೆಶ್ ಅಪ್ ಆಗಿದ್ದೀವಿ. ಇನ್ನು ಅಡುಗೆ ಬಂದುಬಿಟ್ಟು ಮಾಮೂಲಿ ಚಟ್ನಿ ಮುದ್ದೆ ಇಲ್ಲ ಮುದ್ದೆ ಸಾಂಬಾರು ಏನಾದರೂ ಮಾಡ್ಕೋಬೇಕು. ಏನೋ ನಮ್ಮ ಮಗಳಿದ್ದಾಳಲ್ಲ ಮಧುರ, ಹಂಗಾಗಿ ತುಂಬ ಅಂದರೆ ತುಂಬ ನನಗೆ ಹೆಲ್ಪ್ ಆಗ್ತಾಯಿದೆ. ಅವಳೇ ಇಲ್ಲ ಅಂದಿದ್ರೆ ತುಂಬ ಕಷ್ಟ ಆಗ್ತಾಯಿತ್ತು. ಇನ್ನು ನಮ್ಮ ಮನೆಯವ್ರಿಗೆ ಕಂಕಣ ಕಟ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಬಂದುಬಿಟ್ಟು ಇನ್ಸ್ಟಾಗ್ರಾಮ್ಗೆ ಅಂತ ಮಾಡಿರೋಂಥ ವಿಡಿಯೋ. ಹಂಗಾಗಿ ಆಫ್ ಆ್ಯಂಡ್ ಆಫ್ ಬಂದಿದೆ ಇದು. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ, ಇಲ್ಲ ಶಾರ್ಟೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಮ್ಮ ಔಟ್ಫಿಟ್ ಈ ಥರ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಸೀರೆ ಮುಸ್ಕಿಂದು ಸೆರಗು ಅದೊಂದು ಚೆನ್ನಾಗಿ ಬಂದಿಲ್ಲ ಅಂತ ಅನಿಸುತ್ತೆ ನನಗೆ. ವಿಡಿಯೋದಲ್ಲೇ ಗೊತ್ತಾಗಿದ್ದು, ಯಾಕಂದರೆ ತುಂಬ ಅವಸರವಾಗಿ ಇದು ಗೊತ್ತೇ ಇರುತ್ತಲ್ಲ, ಹಬ್ಬ ಮನೆಯಲ್ಲಿ ಹರಿದಿನ ಅಂತಂದರೆ ಎಷ್ಟು ಅವಸರ ಇರುತ್ತೆ ಅಂತ ಹೇಳ್ಬಿಟ್ಟು. ಇನ್ನು ನಮ್ಮ ಮನೆಯವ್ರಿಗೆ ಕಂಕಣ ಕಟ್ಟಿದ್ದಾಯಿತು. ಅವ್ರ ಹತ್ರ ನಾನು ಕೂಡ ಕಂಕಣ ಕಟ್ಟಿಸ್ಕೋಬೇಕು. ವೇದ ಪಾಪದು ಒಂದೇ ಹಿಂಸೆ, ಅಮ್ಮ ನನಗೂ ಕಟ್ಟು ನನಗೂ ಮಾಡಿಕೊಡು ಅಂತ. ಆಮೇಲೆ ನಿನಗೂ ಅಕ್ಕನಿಗೆ ಮಾಡಿಕೊಡ್ತೀನಿ ಕಟ್ಕೊಳ್ರು ಅಂತ್ರಿ ಅಂತ ಹೇಳಿದ್ದೀನಿ ವೇದ ಪಾಪುಗೆ. ಸರಿ ಅಂತ ಹೇಳಿದ್ದಾನೆ. ಇನ್ನು ನೋಡ್ತಾ ಇರ್ಬೋದು ಈ ರೀತಿ ಕಂಕಣ ರೆಡಿ ಮಾಡಿದ್ದೆ. ಇದಕ್ಕೆ ಎಲೆನೂ ಕೂಡ ಹಾಕಿ ಕಟ್ಟಿ ರೆಡಿ ಮಾಡ್ಬೋದಾಗಿತ್ತು, ಬಟ್ ಸ್ವಲ್ಪ ಅವಸರದಲ್ಲೇ ರೆಡಿ ಆಗ್ತಾ ಇದ್ದೀವಿ. ಯಾಕಂದರೆ ಊರಲ್ಲಿ ನಮ್ಮ ಗ್ರಾಮ ದೇವತೆಗೂ ಕೂಡ ಹೋಗಿ ಬರಬೇಕಲ್ಲ. ಅದು ಯಾವ ದೇವಸ್ಥಾನ ಏನು ಅಂತ ಅಂದರೆ ದೊಡ್ಡ ಮಾರಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡೋಣ. ಆದರೆ ಅಲ್ಲಿಗೂ ಕೂಡ ಹೋಗುವಂಥದ್ದು ವಿಡಿಯೋ ಕ್ಲಿಪ್ಪಿಂಗ್ ಇದರಲ್ಲೇ ಹಾಕ್ತೀನಿ. ಇನ್ನು ನಾನು ನನ್ನ ಮಗ ಪೂಜೆ ಮಾಡ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ವೇದ ಪಾಪು ಎಷ್ಟು ಚೆನ್ನಾಗಿ ಇವತ್ತು ಕ್ಯೂಟಾಗಿ ಮಾತಾಡ್ತಾನೆ. ಫಸ್ಟು ಪೂಜೆ ಮಾಡಿದ್ದು ಬಂದುಬಿಟ್ಟು ಬೆಳಿಗ್ಗೆ 5:45 6 ಗಂಟೆ ಟೈಮಲ್ಲಿ. ಇವಾಗ 9 ಗಂಟೆ ಟೈಮ್ ಆಗಿದೆ. ಇವಾಗ ನಾನು ನಮ್ಮ ಮನೆಯವರಿಬ್ಬರು ಕೂಡ ಪೂಜೆ ಮಾಡಬೇಕಲ್ಲ, ಹಂಗಾಗಿ ನಾನು ಪೂಜೆ ಮಾಡ್ತಾ ಇದ್ದೀನಿ. ನನಗೆ ಒಂದು ಸ್ವಲ್ಪ ಸಂಕೋಚ ಆಗುತ್ತೆ ಪೂಜೆ ಮಾಡೋದನ್ನೆಲ್ಲ ವೀಡಿಯೋದಲ್ಲಿ ಹಾಕಬೇಕು ಅಂದರೆ. ಧೈರ್ಯ ಮಾಡಿ ಹಾಕಿದ್ದೀನಿ. ಇದರಲ್ಲಿ ನನ್ನ ಔಟ್ಫಿಟ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದೇ ಸೀರೆ, ಈ ಸೀರೆ ಬಂದುಬಿಟ್ಟು ಫಸ್ಟ್ನೇ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ನಾನು ಸೀರೆ ತಗೊಂಡು ಹಬ್ಬ ಮಾಡಿದ್ದು ಇದೇ ಫಸ್ಟ್ನೇ ಸ್ಯಾರಿ, ಹಾಗಾಗಿ ಇದನ್ನು ಹಾಕ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ನೋಡೋಣಂತೆ ನೆಕ್ಸ್ಟ್ ವರ್ಷದ್ದೆಲ್ಲ. ಇನ್ನು ನಾನು 1 ರೂಪಾಯಿನೂ ಕೂಡ ಕಾಸು ಇಟ್ಟಿರಲಿಲ್ಲ, ಅಂದರೆ ಚೇಂಜ್ ಎಲ್ಲ ಇಟ್ಟಿದ್ದೆ. ಈ ಥರ ನೋಟ್ ಯಾವುದು ಇಟ್ಟುಬಿಟ್ಟು ಪೂಜೆ ಮಾಡಿರಲಿಲ್ಲ, ಹಂಗಾಗಿ ನಮ್ಮ ಮನೆಯವರು ನೋಟ್ ಇಟ್ಟುಬಿಟ್ಟು ಪೂಜೆ ಮಾಡ್ತಾಯಿದ್ದಾರೆ. ಇನ್ನು ಮಗನ ಜೊತೆನೂ ಕೂಡ ಪೂಜೆ ಮಾಡಿಸ್ತೀನಿ ಅಂತ ಮಗ ಮತ್ತು ಅವರು ಇಬ್ಬರೂ ಪೂಜೆ ಮಾಡ್ತಾಯಿದ್ದಾರೆ.
ಇನ್ನು ಎಲ್ರಿಗೂ ವಿಷಯ ಮಾಡಿಲ್ಲ, ನನ್ನದೆಂಥ ಬುದ್ಧಿನೋ ಅಂತ ಅನಿಸುತ್ತೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. 2 ದಿನ ಮೋಸ್ಟ್ಲಿ ಇದು ಲೇಟಾಗಿ ಬರ್ಬೋದು ವಿಡಿಯೋ ಅಂತ ಅನಿಸುತ್ತೆ, ಕ್ಷಮೆ ಇರಲಿ ಅಂತ ಹೇಳ್ತಾ ಇನ್ನು ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ. ವೇದು ಪಾಪು ನನಗೆ ಕಟ್ಟಲೇ ಇಲ್ಲಮ್ಮ ನೀನು ಹಾಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ದಾನೆ. ಸರಿ ಅಪ್ಪು ನಿನಗೂ ಕೂಡ ರೆಡಿ ಮಾಡ್ತೀನಿ ಅಂತ ಅವನಿಗೆ ಸಮಾಧಾನ ಮಾಡ್ತಾ ಇದ್ದೀನಿ. ಇನ್ನು ಅಮ್ಮನವ್ರಿಗೆ ಕರ್ಪೂರ ಆರತಿ ಬೆಳಗಬೇಕು. ಬೆಳಿಗ್ಗೆ ಅವಸರದ ಪೂಜೆ ಹಿಂಗೋ ಆಗೋಯ್ತು, ಒಟ್ಟು ಟೈಮಿಗೆ ಸರಿಗೆಲ್ಲ ಮುಗೀತು. ಇನ್ನು ಇವಾಗಾದರೂ ನಾನು ನಮ್ಮ ಮನೆಯವರು ವೇದು ಪಾಪು ನನ್ನ ಮಗಳು ಎಲ್ಲರೂ ಆರತಿ ಮಾಡೋಣ ಅಂತ ಕರ್ಪೂರ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಅವರು ಹೊರಗಡೆ ಹೋಗ್ಬಿಟ್ಟು ಪೂಜೆ ಮಾಡಿ ಬಂದಿದ್ದಾರೆ. ಸೂರ್ಯನಿಗೆ ಮತ್ತು ತುಳಸಿ ಗಿಡಕ್ಕೆ, ಬಾಗಿಲಿಗೆ ಮತ್ತು ನಮ್ಮ ಮನೆ ಹತ್ರ ಇರೋವಂಥ ದೇವರಿಗೆ ಎಲ್ಲದಕ್ಕೂ ಪೂಜೆ ಮಾಡಿಕೊಂಡು ಇವಾಗ ಬಂದಿದ್ದಾರೆ. ಸ್ವಲ್ಪ ಪೂಜೆ ಮಾಡೋದ್ರಲ್ಲಿ, ದೇವಸ್ಥಾನಕ್ಕೆ ಹೋಗೋದ್ರಲ್ಲಿ ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾರಲ್ಲ ಆ ಟೈಮಲ್ಲಿ ಮತ್ತು ನಮ್ಮ ಮನೆ ದೇವ್ರಿಗೆ ಹೋದಾಗ ತುಂಬ ಇಂಟ್ರೆಸ್ಟಿಂದ ಪೂಜೆ ಮಾಡ್ತಿದ್ರು. ಯಾಕೆ ಗೊತ್ತಿಲ್ಲ, ಈ ವರ್ಷ ಇನ್ನೂ ವರಮಹಾಲಕ್ಷ್ಮಿ ಹಬ್ಬದಲ್ಲೂ ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಇರಲಿ ಅಂತ ಹೇಳ್ಬಿಟ್ಟು ಬರ್ರಿ ಆರತಿ ಮಾಡೋಣ ಅಂತ ಹೇಳಿದ್ದೀನಿ. ವಿಡಿಯೋ ಎಲ್ಲ ಮಾಡ್ತೀನಿ ಅಂತ ಗೊತ್ತಾದರೆ ತುಂಬ ಸಂಕೋಚ ಪಟ್ಕೊತಾರೆ. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ಕೊಳ್ತಾ ಇರೋದು, ನೋಡಿದ್ಮೇಲೆ ಗೊತ್ತಾಗುತ್ತೆ. ಇನ್ನು ನೋಡ್ತಾ ಇರ್ಬೋದು ಈ ರೀತಿ ಅಮ್ಮನವ್ರಿಗೆ ಕರ್ಪೂರದ ಆರತಿ ಮಾಡ್ತಾಯಿದ್ದೀವಿ ನಾನು ನಮ್ಮ ಮನೆಯವರು. ಮತ್ತು ವೇದು ಪಾಪನ ಕರೆದ್ರೆ ಸ್ವಲ್ಪ ಬೆಂಕಿ ಜಾಸ್ತಿ ಕಂಡಂಗಿಲ್ಲ, ಅವನು ಹೆದರ್ತಾನೆ. ಇರಲಿ ಬಾಪು ಏನೂ ಆಗಲ್ಲ ನೀನು ಅಂತ ಕರೆದೆ, ಬಟ್ ಬರಲಿಲ್ಲ. ಆಮೇಲೆ ನನ್ನ ಮಗಳು ಮತ್ತು ಮಗ ಅವ್ರ ಅಪ್ಪಾಜಿ ಮೂವರು ಕೂಡ ಇನ್ನೊಮ್ಮೆ ಆರತಿ ಮಾಡ್ತಾಯಿದ್ದಾರೆ ಅಮ್ಮನವ್ರಿಗೆ. ನಾನು ಕೂಡ ಬರೋಣ ಅಂತ ಅವ್ರ ಜೊತೆಗೆ. ವಿನು ಒಬ್ಳಿದ್ದಿದ್ರೆ ನಮ್ಮ ಫ್ಯಾಮಿಲಿ ಫುಲ್ ಕಂಪ್ಲೀಟ್ ಆಗ್ತಾ ಇತ್ತು. ಇನ್ನು ವಿನು ಸಂಜೆ ಬರ್ತಾಳೆ, ವಿನು ಜೊತೆನೂ ಕೂಡ ವಿಡಿಯೋ ಶೇರ್ ಮಾಡ್ಕೊತೀನಿ. ಇನ್ನು ಅಷ್ಟೋತ್ರಗಳು ಅವೆಲ್ಲ ಓದೋ ಅಂಥದ್ದಿರುತ್ತಲ್ಲ. ಇನ್ನು ಇದು ಹಬ್ಬದ ದಿನದ ಪಾರ್ಟ್ 1 ಅಂತಲೇ ಲಾಗ್ ಆಗಿರುತ್ತೆ. ನಾವಿವತ್ತು ಈ ರೀತಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸಿದ್ವಿ. ಏನಾದರೂ ತಪ್ಪಿದರೆ ಕ್ಷಮಿಸಿ ತಿದ್ಕೊಳ್ಳೋಣ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನು ಮಧುರನ ಮನೆಯಲ್ಲೇ ಬಿಟ್ಟು ನಾನು ವೇದು ಪಾಪು ಅವರ ಅಪ್ಪಾಜಿ ಇವಾಗ ಅದೇ ದೇವಸ್ಥಾನ ಅಂತ ಹೇಳಿದ್ವಲ್ಲ ಅಲ್ಲಿಗೆ ಹೊರಟಿದ್ದೀವಿ. ನೋಡ್ತಾ ಇರ್ಬೋದು ವೇದು ಪಾಪು ನಮ್ಮ ಮಧ್ಯೆ ಕೂತಿದ್ದಾನೆ. ಇನ್ನು ದೇವಸ್ಥಾನದ ಹತ್ರ ಹೋದರೆ ದೇವಸ್ಥಾನ ಬಾಕ್ಲಾಕಿತ್ತು, ಹಂಗಾಗಿ ಹೊರಗಡೆನೇ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ನೆಕ್ಸ್ಟ್ ಇನ್ನೊಂದು ದಿನ ಬಂದಾಗ ವಿಡಿಯೋ ಶೇರ್ ಮಾಡ್ಕೊತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ವಿಡಿಯೋ ನೋಡಿದ್ರಿ ತುಂಬ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್. ನೋಡೋಕ್ಕೆ ಟ್ರೈ ಮಾಡಿ ದೇವ್ರನ್ನ ಕಾಣಿಸ್ತಾ